ವಿಜೇಂದ್ರ 2 ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಹೀನಾಯವಾಗಿ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ. ಪಕ್ಷದ ಸಂಘಟನೆ ಎಲ್ಲೂ ಇಲ್ಲ. ತನ್ನ ಚೇಲಾಗಳನ್ನೆಲ್ಲ ಜಿಲ್ಲಾ ಅಧ್ಯಕ್ಷ ಮಾಡಿಕೊಂಡು ತನಗೆ ಬಹುಪರಾಕ್ ಅಂತ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯರ ಮನೆಗೆ ಹೋದರು, ಸದಾನಂದ ಗೌಡ್ರ ಮನೆಗೆ ಹೋದರು, ಸುನೀಲ್ ಕುಮಾರ್ ಮನೆಗೆ ಹೋದರು. ಎಲ್ಲರಿಗೂ ಹೋಗೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು, ಬುಕ್ಕೆ, ಒಳ್ಳೆಯ ಹಣ್ಣುಗಳು, ಬೆಂಗಳೂರಿನ ಲಾಲ್ಬಾಗ್ದಿಂದ ತಂದಂಥ ಹಣ್ಣುಗಳು ಸ್ವತಃ ವಿಜೇಂದ್ರನ ಚೇಲಾಗಳು ತೊಗೊಂಡೋಗಿ ಬೊಮ್ಮಾಯಿಯವ್ರಿಗೆ ಮನೆಗೆ ದಿಢೀರ್ನೇ ಹೋಗಿ ಅಲ್ಲಿ ನಾನು ಹಿರಿಯರಾದಂಥ ಅಪಾರ ಅನುಭವವುಳ್ಳಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬೊಮ್ಮಾಯಿಯವ್ರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅಂಥೇಳಿ ಹಾಕ್ತಾರೆ. ಅಲ್ಲಿಂದ ಹಿಂದೆ ಒಬ್ಬ ಚೇಲ ನಿಂತಿರ್ತಾನೆ. ಒಂದು 4-5 ಚೇಲಗಳು ಅದಾವೆ ವಿಜೇಂದ್ರನ. ಅಣ್ಣ ವಿಜೇಂದ್ರಿಗೆ 2 ವರ್ಷ ಆಯಿತು, ಒಂದು ಶಾಲು ಸನ್ಮಾನ ಮಾಡಬೇಕು ಅಂತ. ನಾನು ಎಲ್ಲ ಸನ್ಮಾನ ತರಿಸಿಲ್ಲ ಅಂತ ಬೊಮ್ಮಾಯಿ ಇರತ್ತಾರೆ. ಇಲ್ಲ ನಾವೆಲ್ಲ ರೆಡಿ ವಿಜೇಂದ್ರ ಡಿಕ್ಕಿಯಲ್ಲಿ ತೊಗೊಂಡು ಬಂದಿದ್ದೀವಿ. ಹೌದಾ, ಈ ಮೀಡಿಯಾದವ್ರ ಮುಂದೆ ಏನು ಅಲ್ಲಿಗೆ ಬರೋದಿಲ್ಲಲ್ಲ ಪಾಪ. ಅದಕ್ಕೆ ಬೊಮ್ಮಾಯಿಯವ್ರು ಒಂದು ಶಾಲೆ ಹಾಕ್ತಾರೆ, ಹಾರ ಹಾಕ್ತಾರೆ. ಅವು ವಿಜೇಂದ್ರನ ಹಾರನೇ. ಅದೇ ಬುಕ್ಕೆ ವಿಜೇಂದ್ರನ ಬುಕ್ಕೆ ಕೊಟ್ಟು 2 ವರ್ಷ ಪಕ್ಷ ಸತ್ಯಾನಾಶ ಮಾಡಿದ್ದೀಯಾ, ಹಾಳು ಮಾಡಿದ್ದೀಯಾ, ಅಯೋಗ್ಯ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಕಾಂಗ್ರ್ಯಾಚುಲೇಷನ್ 50 ವರ್ಷ ಆಯಿತು, ಬುದ್ಧಿ ಬರಲಿಲ್ಲ ಮನಸ್ಸಿನಾಗ ಅಂದ್ಕೊಂಡು ವಿಜೇಂದ್ರವರ ಕಾರ್ಯವೈಖರಿ ಬಗ್ಗೆ ಮುಕ್ತವಾಗಿ ಪ್ರಶಂಸಿದ ಬೊಮ್ಮಾಯಿಯವರು ತಳ್ಳಿ ಮೀಡಿಯಾದಾಗ ಬಂದುಬಿಡ್ತದೆ. ಮೀಡಿಯಾದವ್ರು ಅದನ್ನು ಹೊಡ್ಕೋದು ಸಂಜೆ ತನಕ ಹೊಡಿತಾರೆ. ವಿಜೇಂದ್ರ ಬೊಮ್ಮಾಯಿ ಭೇಟಿ, ಬಿ ಜೆ ಪಿಯಲ್ಲಿರೋ ಎಲ್ಲ ಸಮಸ್ಯೆಗಳ ನಿವಾರಣೆ, ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಡ್ಯಾನ್ ಸಂಜೆ ತನಕ ಹೊಡಿತೀರಿ. ಮರುದಿವ್ಸ ನಮ್ಮಂಥವ್ರು ಬಂದು ಹೇಳೋದ ಮ್ಯಾಗ ಮಾತು ಡಮ್ ಮಾತೈತಿ. ಮತ್ತು ಮರುದಿವ್ಸ ಮತ್ತೊಂದು ಡಮ್ ಮಾತು. ಇದು ಡಮ್ಮ ಇಟ್ಟೆ ಬಿ ಜೆ ಪಿ ನಡೆದದ. ಬಿ ಜೆ ಪಿ ಸಂಘಟನೆ ಇಲ್ಲ, ಕಾರ್ಯಕರ್ತರ ರಕ್ಷಣೆ ಮಾಡೋರಿಲ್ಲ, ಹಿಂದೂಗಳ ಮೇಲೆ ಆಗೋ ದೌರ್ಜನ್ಯ ಕೇಳೋರಿಲ್ಲ. ಎಲ್ಲ ಕಾಂಗ್ರೆಸ್ಸಿನ ಜೊತೆಗೆ ಅಡ್ಜಸ್ಟ್ಮೆಂಟಾಗಿ, ಸಿದ್ದರಾಮಯ್ಯ ಜೊತೆಗೆ ಅಡ್ಜಸ್ಟ್ಮೆಂಟಾಗಿ, ಡಿ ಕೆ ಶಿವಕುಮಾರ್ ಜೋಡಿ ಅಡ್ಜಸ್ಟ್ಮೆಂಟಾಗಿ ತಮ್ಮ ಕ್ಷೇತ್ರದ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿಕೊಂಡು ನಮ್ಮ ಹಳಿ ಫೈಲ್ಗಳನ್ನು ಯಾವ ಮುಟ್ಟಬೇಡ್ರಿ, ನಿಮ್ಮ ಫೈಲ್ಗಳನ್ನು ನಾವು ಮುಟ್ಟೋದಿಲ್ಲ, ನಮ್ಮ ಫೈಲ್ಗಳನ್ನು ನೀವು ಮುಟ್ಟಬೇಡ್ರಿ, ನಮ್ಮ ಅಪ್ಪನ ಮಾಡಿದ ನಕಲಿ ಸಹಿಗಳನ್ನು ಹೊರಗೆ ತರಬೇಡ್ರಿ, ನಮ್ಮ ಅಪ್ಪನ ಪೋಕ್ಸೋ ಇದನ್ನು ಹೆಂಗಾದ್ರೂ ಮಾಡಿ ಬಚಾವ್ ಮಾಡಿ ಅಂತ ಇಟ್ಬಿಟ್ರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನೂ ನಡೆದಿಲ್ಲ. ಅದಕ್ಕೇ ನಿನ್ನೆ ಪಕ್ಷದ ನಿಷ್ಠಾವಂತರು, ನೀವು ಭಿನ್ನಮತಿಯರೈತಿರಿ, ಏನು ಮಾಡೋದು ಮೀಡಿಯಾದವರು, ಪಕ್ಷದ ನಿಷ್ಠಾವಂತರು ರಮೇಶ್ ಜಾರಕಿಹೊಳಿ ಅವರು, ಸಿದ್ದೇಶಣ್ಣವರು, ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ ಇಳಿಸದೇ ಹೋದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವರೇನೋ ಬಿಹಾರ್ನಾಗ ಬಂದ ಕೂಡಲೇ ನಾವು ಬಂದುಬಿಟ್ಟು ತಿಳ್ಕೊಂಡಾರೆ. ಬಿಹಾರ್ನಾಗ ಬರಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋಂಥ ಪ್ರಾಮಾಣಿಕ ವ್ಯಕ್ತಿ, ಕುಟುಂಬ ರಾಜಕಾರಣ ಮಾಡಲಾರದ ವ್ಯಕ್ತಿ ಇದ್ದಿದ್ದರಿಂದ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಅಲಯನ್ಸು ಮತ್ತು 7-8 ಪಕ್ಷಗಳು ಕೂಡಿ ಮಾಡಿ ಬಂದಾವು. ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ದರೆ ಯಾವ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರೋದು ಕರ್ನಾಟಕಕ್ಕೆ ಸಾಧ್ಯ ಇಲ್ಲ. ನಿತೀಶ್ ಕುಮಾರ್ ಆಗ್ಬೋದಲ್ಲ? ಯಾರೇ ನಾವು ನಿತೀಶ್ ಕುಮಾರ್ ನಾವ್ಯಾಕೆ ನೋಡ್ರಿ, ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕತ್ತೀವಿ. ನಿತೀಶ್ ಕುಮಾರ್ ಹಂಗೆ ಸಾಫ್ಟ್ ಇಲ್ಲ. ನಮ್ಮದು AK ಪಾರ್ಟಿ ಅವನು. ನಿತೀಶ್ ಕುಮಾರ್ ಒಳ್ಳೆಯವರು. ಯಾಕಂದರೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ನಾನು ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ, ಅವ್ರ ಕ್ಯಾಬಿನೆಟ್ ಇದ್ದರು, ನಾನು ರಾಜ್ಯ ಮಂತ್ರಿ ಇದ್ದೆ. ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದಿರೋದ್ರಿಂದ ಅವರಿಗೆ ಆ ರೀತಿ ಒಂದು ಜನರ ವಿಶ್ವಾಸ ಸಿಕ್ತು. ಅದೇ ರೀತಿ ನಾನು ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ಗೆ ಹೇಳ್ತೀನಿ, ಸಿದ್ದೇಶಣ್ಣ ಅಂಥವ್ರನ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಾಕ ಪರಿಸ್ಥಿತಿ ಇರಲಿಲ್ಲ. ಅವಾಗೇನಾದರೂ ಕರ್ನಾಟಕದಲ್ಲಿ ಎಲ್ಲೇ ಚುನಾವಣೆ ನಡೆದ್ರೆ ಸಿದ್ದೇಶಣ್ಣನೇ ಹಣಕಾಸಿನ ಸಹಾಯ ಮಾಡೋದಂಥ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು. ಇವತ್ತು ಯಡಿಯೂರಪ್ಪ ಎಷ್ಟು ಬೆಳೀಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ JM ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು. ಅವರೊಬ್ಬ ದೇವರ ಸಮಾನವಾದಂಥ ವ್ಯಕ್ತಿ. ಯಾಕಂದ್ರೆ ನಾನು ಅವರು ಕೂಡಿ MP ಇದ್ದೀವಿ. ಅವರು ಪಾಪ ಇವರಿಗೆಲ್ಲ ಸಹಾಯ ಮಾಡಿದ್ರು. ಆದರೆ ಇವತ್ತು ವಿಜೇಂದ್ರ, ಯಡಿಯೂರಪ್ಪ, ಶ್ಯಾಮನೂರು ಕುಟುಂಬ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು, ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು, ಶಾಮನೂರ್ದು ಒಪ್ಪಂದ ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ, ರಾಘವೇಂದ್ರ ಭಾಳ ಕೆಲಸ ಮಾಡಿ ಅವ್ನಿಗೆ ಓಟ್ ಹಾಕತ್ತೆ ಹೇಳ್ತಾರೆ. ಇವ ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ,
ನಾವು ಏನಾದರೂ ಮಾಡಿದರೆ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಅದಾವ ದಾವಣಗೆರೆಯಲ್ಲಿ, ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಒಗೆದು ಬಿಡ್ರಿ, ಅವು ತಿಂದು ನಿಮ್ಮ ಪರವಾಗಿ ಮಾಡ್ತಾರೆ ಹೇಳಿ ಸಿದ್ದೇಶ್ವರನ ಸೋಲಿಸಿದ್ರು. ಇವತ್ತು ದೇಶದಲ್ಲಿ ಇಂಥ ಸೋಲಿಸಿದಂಥ ಕರ್ನಾಟಕದಲ್ಲಿ 5-6 ಲೋಕಸಭೆಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ, ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡು ನರೇಂದ್ರ ಮೋದಿಯವರು ಹಾಕಲಿಕ್ಕೆ ಆಗ್ತಿರಲಿಲ್ಲ. ಇನ್ನೂ ಗಟ್ಟಿಯಾದಂಥ ನಿರ್ಣಯ ತಗೊಳ್ಳಿಕ್ಕೆ ನರೇಂದ್ರ ಮೋದಿಯವ್ರಿಗೆ ಕಾರಣ ಆಗ್ತಿತ್ತು. ಆ ದುರ್ದೈವನೆಂದರೆ ಇವತ್ತು ಅಲ್ಲಿಯೂ ಅಲಯನ್ಸ್ ಪಾರ್ಟಿ ಆಗಿದ್ದರಿಂದ ಕೆಲವೊಮ್ಮೆ ಹ್ಯಾಂಗ ಕಾಶ್ಮೀರ 370, ಇವತ್ತು ತ್ರಿಬಲ್ ತಲಾಕು, ಅಯೋಧ್ಯೆ ರಾಮ ಮಂದಿರ ಆಗ್ತಿತ್ತು, ಈಗ ಅದೇ ರೀತಿ ಇನ್ನೂ ಕಾನೂನು ಬರಬೇಕಾಗಿದೆ. ಇವತ್ತು ಸಮಾನ ನಾಗರಿಕ ಸಂಹಿತೆ ಬರಬೇಕಾಗಿದೆ, ಎಲ್ಲರಿಗೂ ಒಂದೇ ಕಾನೂನು. ಅಲ್ಲಿಂದ ಇವತ್ತು ಏನು ಯಾವುದೇ ಇದನ್ನು ದೇಶದಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಬರಬೇಕಾಗಿದೆ. ಒಂದೇ ಲಗ್ನ ಆಗಬೇಕು, 2 ಮಕ್ಕಳು ಹಡಿಬೇಕಂತ ಈಗ ಪೂರ್ತಿ ಮೆಜಾರಿಟಿ ಇದ್ದರೆ ಮಾಡ್ತಿದ್ರು. ದುರ್ದೈವ ಇಂಥ ವಿಜಯೇಂದ್ರ ಅಂತ ಯಡಿಯೂರಪ್ಪ ಅಂತ ಅಡ್ಜಸ್ಟ್ಮೆಂಟ್ನಿಂದ ಕರ್ನಾಟಕದಲ್ಲಿ ಹಾಳಾಯಿತು. ಉತ್ತರ ಪ್ರದೇಶದಲ್ಲಿ ಅಲ್ಲಿ ತಪ್ಪು ನಿರ್ಣಯ ಮಾಡಿ ಅಲ್ಲಿ ಹಾಳು ಮಾಡಿಕೊಂಡ್ರು. ಇವತ್ತು ನರೇಂದ್ರ ಮೋದಿಯವರು ಈ ಅಲಯನ್ಸ್ಗಳ ವಿಶ್ವಾಸ ಮೇಲೆ ನಡಿಬೇಕಾದ ಪರಿಸ್ಥಿತಿ ನಿರ್ಮಾಣಕ್ಕೆ ಯಡಿಯೂರಪ್ಪ ಮತ್ತು ಅವನ ಮಗನ ಪಾತ್ರ ದೊಡ್ಡದಿದೆ. ಸಲಹೆ ನೋಡ್ರಿ, ಅವರೆಲ್ಲ ಸಾಕಷ್ಟು ಅನುಭವಿಗಳದಾರ, ಅವ್ರಿಗೆ ಸಲಹೆ ಕೊಡೋಟ ದೊಡ್ಡವನ ಅಲ್ಲ. ಅಲ್ಲಿ ಸೇರಿದಂಥವ್ರು ಎಲ್ಲರೂ ಅವರು ಪಕ್ಷ ಕಟ್ಟದವ್ರು ಅದಾರ. ಒಂದು ವೇಳೆ ರಮೇಶ್ ಜಾರಕಿಹೊಳಿ 17 ಜನ ಶಾಸಕರು ತರದೇ ಇದ್ದಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ. ರಮೇಶ್ ಜಾರಕಿಹೊಳಿಯವ್ರನ್ನ ಇವತ್ತು ಯಾವ ರೀತಿ ಅವಮಾನ ಮಾಡಿದ್ರು ಇಡೀ ಜಗತ್ತಿಗೆ ಗೊತ್ತದೆ. ಅವ್ರು ಮಾಡಿದಂಥದ್ದು ಏನು CD ಪ್ರಕರಣದಲ್ಲಿ ವಿಜಯೇಂದ್ರದ್ದು ಪಾತ್ರ ದೊಡ್ಡ ಬಹುಮುಖ್ಯ ಪಾತ್ರ ಅದರಾಗೂ ಇದೆ ಅಂಥೇಳಿ ಎಲ್ಲ ಕಡೆಯೂ ಸುದ್ದಿ ಇದೆ. ಇಂಥ ಹಲ್ಕ ಕೆಲಸ ಮಾಡೋ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದು BJPಯ ದುರಂತ, ದುರ್ದೈವ ಮತ್ತು ನಮ್ಮ ರಾಜ್ಯದ ಕಾರ್ಯಕರ್ತರ ಅತ್ಯಂತ ದೌರ್ಭಾಗ್ಯದ ದಿನಗಳು ಈ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲ, ಅವ್ರು ಹೋಗೋದು ಬಿಡೋದು, ಅವ್ರು BJP ಒಳಗದಾರ, ಅವ್ರು ಹೋಗ್ಬೋದು, ಅವ್ರಿಗೆ ಅಧಿಕಾರ ಇದೆ. ನಾನು BJPಯಲ್ಲಿ ಇಲ್ಲ. ಸೂತ್ರಧಾರೆ ನೋಡ್ರಿ, ಈಗ DK ಶಿವಕುಮಾರ್ ಸೂತ್ರದ ವಿಜಯೇಂದ್ರನೇ ಅದಾನ. ದಿಲ್ಲಿ ಕರ್ಕೊಂಡೋಗಿ ವಿಜಯೇಂದ್ರ ಏನು ಹೇಳ್ಸಾನ, DK ಶಿವಕುಮಾರ್ ಜೋಡ 50-60 MLA ಬರ್ತಾರೆ, ನಾವು ಆ ಭ್ರಷ್ಟನ ಜೊತೆಗೆ ಸರ್ಕಾರ ಮಾಡ್ತೀವಿ, ಅದಕ್ಕೆ ನನಗೆ ಇನ್ನೊಂದು ಅವಧಿಗೆ ಮುಂದುವರ್ಸರಂತೇಳಿ ಕೈಕಾಲು ಹಿಡ್ಕೊಂಡು ಬರ್ತಾನೆ. ಅವ್ರ ಅಪ್ಪ ಹೋಗಿದ್ದ ಮನೆ ಯಡಿಯೂರಪ್ಪ, ದಿಲ್ಲಿಗೆ ಹೋಗಿ ಏನು ಮಾಡಿ ಬಂದ, ಏನಾದರೂ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರ್ಸ್ರಿ, ಇಲ್ಕಂದ್ರೆ ನಾನು ಸಾಯ್ತೇನೆ, ನನಗೆ BP ಹೆಚ್ಚಾಗಿದೆ, ಶುಗರ್ ಹೆಚ್ಚಾಗಿದೆ ಅಂತ ನಾಟಕ ಮಾಡಿ ಬಂದ. ಆದರೆ ಯಾರೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಪಾಪ. ಅಲ್ಲ ಸರ್, ಈಗ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಬಗ್ಗೆ ನೀವಾದರೂ ಕೂಡ PM ಅವರಿಗೆ ಯಾಕಂದರೆ ಈಗ ಡಿಸ್ಟಿಕ್ಕಲ್ಲಿ ಇವ್ರನ್ನ GM ಸಿದ್ದೇಶ್ವರನ್ನ ಸೋಲಿಸಲಿಕ್ಕೆ ಕಾರಣ ಅವರಾಗಿದ್ದಾರೆ. ಹೌದು ರೀ. ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನೋಡಿರಿ, ಇವತ್ತು ಅಂಥವ್ರದ್ದೇ ಒಂದು ತಂಡ ಇಡೀ ರಾಜ್ಯದಲ್ಲಿ ತಯಾರಾಗಿಬಿಟ್ಟಿದೆ. ಆ ವಿಜಯೇಂದ್ರ ಹಿಂದೆ ಯಾರು ಇರ್ತಾರೆ ನೋಡಿರಿ, ನಾನು ಯಾರು ಬೊಮ್ಮಾಯರು ನಿಂದಿರ್ತಾರೆ, ಅಶೋಕ್ ನಿಂದಿರ್ತಾರೆ, ಯಾರು ನಿಂದಿರ್ತಾರೆ, ತಮ್ಮೇಶ್ ಗೌಡ, ಪ್ರೀತಮ್ ಗೌಡ, ರುದ್ರೇಶ, ಅವನೊಬ್ಬ ಶರಣಪ್ಪ ಏನೋ ಅದ, ನಾವೊಬ್ಬ, ಒಂದು 4-5 ಮಂದಿ ಚೇಲಾಗಳು ಬಿಟ್ಟರೆ ಯಾರು ಸೀನಿಯರ್ ಲೀಡ್ರುಗಳು ಅವನ ಜೊತೆ ನಿಲ್ಲಕ್ಕೂ ತಯಾರಿಲ್ಲ. ಇವನೇ ಮನೆಗೆ ಹೋಗಿ ಯಾಕೆ ಕೊಡ್ಲಕತ್ತಾನಂದರೆ ಅವನಿಗೆ ಗೊತ್ತಾಗಿದೆ ಈ ಎಲ್ಲ ಚೇಲಾಗಳಿಂದ ಹಾಳಾಗ್ತಾನಂತ. ಈ ಪ್ರೀತಮ್ ಗೌಡದ್ದೇ ಉದಾಹರಣೆ ಹೇಳ್ತೀನಿ. ಅವನಿಗೆ ನಾಳೆ JDS ಅಲಯನ್ಸ್ ಆದರೆ ಹಾಸನ ಟಿಕೆಟ್ ಸಿಗೋದಿಲ್ಲ, ಅವನು BJPಯಲ್ಲಿ ಉಳಿತಾನ, ಕಾಂಗ್ರೆಸ್ಗೆ ಹೋಗ್ಬೇಕಂತ ಈಗಲೇ ಅಡ್ಜಸ್ಟ್ಮೆಂಟ್ ಮಾಡ್ಯಾನ. ಅವ ಬಂದು ಇಲ್ಲಿ ಹೇಳ್ತಾನೆ ದಾವಣಗೆರೆಯಲ್ಲಿ, ನಾನು ನೀವು ಹೇಳಿದಲ್ಲಿ ಟಿಕೆಟ್ ಕೊಡಿಸ್ತೇನೆ, ಅವನದೇ ಟಿಕೆಟ್ ಗತಿ ಇಲ್ಲ, ಇನ್ನು ಇವರಿಗೆ ಟಿಕೆಟ್ ಕೊಡಿಸ್ತಾನೆ ಅನ್ನೋಷ್ಟು ಒಬ್ಬ ಪ್ರಧಾನ ಕಾರ್ಯದರ್ಶಿ. ಇಂಥವ್ರು ತೊಗೊಂಡು BJP ಅಂದು ಉದ್ಧಾರ ಆಗ್ತೈತೆ. ಏನು ನಾ ಹೇಳಿಲ್ಲಪ್ಪ, ನಾವು ಬದಲಾವಣೆ ಆಗದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋದಿಲ್ಲ. ಏನು ಮಾಡೋದು ಮಾಡ್ತೀವಿ, ನಮಗೂ ಶಕ್ತಿ ತೋರಿಸ್ತೀವಿ, ಕಟ್ತೀವಿ. JCB ಪಕ್ಷ ಅಂತ ಹೇಳಿವಲ್ಲ, ಯಾರು ನಿಷ್ಠಾವಂತ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ, ಹಿಂದುತ್ವ ಪರವಾಗಿದ್ದರೆ ಅವ್ರನ್ನ ಕರ್ಕೋತೀವಿ. BJPಗೆ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಅನ್ಯಾಯ ಮಾಡಿದ್ರೆ ಅವ್ರನ್ನ ಕರ್ಕೋತೀವಿ. JDSನ ಒಳ್ಳೆಯವ್ರನ್ನ ಕರ್ಕೋತೀವಿ. JCB ಪಕ್ಷದ ಬಗ್ಗೆ ಸರ್, ಈಗ ರಮೇಶ್ ಜಾರಕಿಹೊಳಿ ಅವರು ಮತ್ತು GM ಸಿದ್ದೇಶ್ವರ ಜೊತೆ ಏನೋ ಚರ್ಚೆ ಮಾಡಿದ್ರು? ಇಲ್ಲ, ಅವರು ನಿಷ್ಠಾವಂತ BJP ಅದಾರೆ, ಅವರು BJP ನಿಷ್ಠಾವಂತರದಾರ.
ನಮ್ಮ ಸ್ವಂತ ಬಲದ ಮ್ಯಾಗ ಕಟ್ತೀವಿ ರೀ. ಸರ್, ಈಗ ಅಧ್ಯಕ್ಷರು ಬದಲಾವಣೆ ಆಗಲಿಲ್ಲ ಅಂದ್ರೆ ಅವ್ರು ಏನಾದರೂ ಬರ್ತಾರೆ ಹೇಗೆ ಅಂತ? ಇಲ್ಲ ಅಂಥದ್ದು ಯಾವ ಚರ್ಚೆ ಮಾಡಿಲ್ಲ. ಅವ್ರೇನು ಬರ್ತೀನತ್ತು ಎಲ್ಲಿ ಹೇಳಲ್ಲ. ಅವ್ರು ಹೇಳಿಕೆ ಕೊಟ್ಟಾರ, ನಾವು ಬರೋದಿಲ್ಲ ಅಂತೇಳಿ. ಯತ್ನಾಳ್ ಜೊತೆಗೆ ನಾವು ಇರೋದಿಲ್ಲ ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಾರ, ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಾರ, ಸಿದ್ದೇಶ್ವರ ಇವರು ಸಿದ್ದೇಶ್ವರರು ಹೇಳಿಕೆ ಕೊಟ್ಟಾರ. ಅದಕ್ಕೆ ನಾ ಏನು ಅವ್ರಿಗೆ ಒತ್ತಾಯ ಮಾಡೋದಿಲ್ಲ, ಪ್ರೆಷರ್ ಮಾಡೋದಿಲ್ಲ. ನಮ್ಮ ಸಂಘಟನೆ ಕರ್ನಾಟಕದಲ್ಲಿ ಹಿಂದೂ ಪರ ಸಂಘಟನೆ ಅಲೇ ಇದ್ದಿದೆ. ಯಾರೂ ನೀವು ನಿರೀಕ್ಷೆ ಮಾಡೋ ರೀತಿಯಲ್ಲಿ ಫಲಿತಾಂಶ ಇದು ರಾಜ್ಯದಾಗ ಬರ್ತದೆ. ಅವಾಗ ಒದ್ದಾಡಬೇಕಾಗ್ತದೆ ಬಿ ಜೆ ಪಿ. ಅಲ್ಲಿಂದ ಹಿಂದುತ್ವದ ಗಟ್ಟಿ ಧ್ವನಿಯಾಗಿ ನಾವು ಹೊರಗೆ ಬಂದೆವು. ನಮ್ಮದೇ ಬಹುಮತ ಆಯ್ತಂದ್ರೆ ನಾವೇನು ಮತ್ತೊಬ್ಬರು ಬೆಂಬಲ ಕೇಳೋದಿಲ್ಲ. ನಮ್ಮದೇ ಸರ್ಕಾರ ಆಗಬೇಕಾದ್ರೆ ಒಂದಿಟ್ಟು ಬೆಂಬಲ ಬೇಕಾದ್ರೆ ಬಿ ಜೆ ಪಿನ ಕೇಳ್ತೀವಿ, ಇಲ್ಕಂದ್ರೆ ಇಲ್ಲ. ಹಾಂ, ನಾವು ನರೇಂದ್ರ ಮೋದಿಯವ್ರ ಪರವಾಗಿದ್ದೀವಿ. ನಿಷ್ಠಾವಂತ ಬಿ ಜೆ ಪಿಯ ನಾಯಕರು, ರಾಷ್ಟ್ರೀಯ ನಾಯಕರು ಅದಾರಲ್ಲ, ಅವ್ರ ಪರವಾಗಿದ್ದೀವಿ. ಅದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ರ ಪರವಾಗಿದ್ದೀವಿ. ನಾಳೆ ಲೋಕಸಭೆ ಬಂದ್ರೆ ನಾವೆಲ್ಲ ಮೋದಿಯವರ ಪರವಾಗಿಯೇ ಪ್ರಚಾರ ಮಾಡ್ತೀವಿ. ಇಲ್ಲ, ಶಿಫ್ಟ್ ಯಾವಾಗ ಆಗ್ತಾರತ್ತೆ ನಮ್ಮ ಭವಿಷ್ಯ ಹೇಳಿನಲ್ರಿ. ಇವ್ರಿಟ್ಟು ಗಲಾಟೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಗೋದಿಲ್ಲ, ಸಿದ್ದರಾಮಯ್ಯನೂ ಮುಂದೆ ಬರೀದಿಲ್ಲ. ಹೊಸ ಕಾರ್ಡ್ ಅಂತ ಹೇಳೀನಿ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಕೂತು ಬಿಟ್ಟಾರ. ನನ್ನ ಹೆಸರು ಯಾರೂ ಹೇಳಲಾಗ್ಯಾರ, ನಾ ಹೆಂಗೆ ಮಾಡಲಿ ಅಂತೇಳಿ. ಅಲ್ಲಿಂದ ಕೆಲವೊಂದು ಮಂದಿ ಇಲ್ಲ ಸರ್, ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವ್ರು ಮುಂದುವರಿಬಾರ್ದು, ನೀವು ಬೇಕಾದ್ರೆ ಆಗಲಿ ಅಂಥೇಳಿ ಕೆಲವು ಮಂದಿ ಸ್ಟಾರ್ಟ್ ಮಾಡ್ಯಾರ. ಬರೆದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರೆ, ಇಲ್ಲಾಂದರೆ ಖರ್ಗೆ ಅವ್ರು ಆಗ್ತಾರೆ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಬಿಡೋದಿಲ್ಲ ಸರ್ ಅವ್ರ ಪಕ್ಷದಲ್ಲಿ ಆಗೋದಕ್ಕೆ. ಸಿದ್ದರಾಮಯ್ಯನವರು ಕುರ್ಚಿ ಖಾಲಿ ಮಾಡೋದು ಸಾಧ್ಯ ಇಲ್ಲ. ಅವ್ರ ಹಿಂದೆ ಶಾಸಕರ ಬೆಂಬಲ ಇದೆ. ವಿಜಯೇಂದ್ರನ ಅತ್ಯಂತ ಆತ್ಮೀಯ ಗೆಳೆಯ ಮತ್ತು ಅವರು ಕೊಟ್ಟಂಥ ಭಿಕ್ಷೆಯಿಂದ ಶಿಕಾರಿಪುರದ ಶಾಸಕನಾದಂಥ ವಿಜಯೇಂದ್ರ ಏನು ಲಗ ಹೊಡೆದ್ರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟ. ಅದಕ್ಕೆ ನಾನು ಹೇಳ್ತೀನಿ, ವಿಜಯೇಂದ್ರ ಏನು ಕನಸು ಕಾಣ್ತಾ ಇದ್ದಾನಲ್ಲ ಉಪಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಟ್ರೆ ಕರ್ನಾಟಕದಲ್ಲಿ ಗಾಳಿ ಗಿಡ ಏನು ಅದಾವಲ್ಲ ಎಲ್ಲ ಸಹಿತ ಖರೀದಿ ಮಾಡ್ತಾರೆ. ನೀವು ಗಾಳಿ ಸಹಿತ ಉಸಿರ್ಬೇಕಾದ್ರೆ ನಾವು ಟ್ಯಾಕ್ಸ್ ತುಂಬಬೇಕು, ಇಷ್ಟು ತೊಗೊಂಡು ಇಷ್ಟು ಟ್ಯಾಕ್ಸ್ ತುಂಬತ್ತನೋ ಅಂತ ಕಾನೂನು ಬರ್ತದೆ. ಯಾಕಂದ್ರೆ ಭ್ರಷ್ಟಾಚಾರ ಅಟ್ಟು ಮಾಡಿಬಿಡ್ತಾರೆ, ಏನೂ ಉಳಿಸೋದಿಲ್ಲ. ಯಾವ ಜಮೀನು ಉಳಿದಿಲ್ಲ, ಯಾವ ನದಿ ಉಳಿದಿಲ್ಲ, ಯಾವ ಗುಡ್ಡಗಾಡು ಉಳಿದಿಲ್ಲ. ಯಾಕಂದ್ರೆ ಕನಕಪುರ ಸ್ವಚ್ಛ ಆಗೈತಿ.